ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮ್ಗೆ ಒಂದು ಡಿಫ್ರೆಂಟ್ ಆಗಿರೋ ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಇಡ್ಲಿ, ದೋಸೆ, ಚಪಾತಿ ಮತ್ತೆ ಅನ್ನದ ಜೊತೆ ಕಾಂಬಿನೇಷನ್ ಮಾಡಿ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಚಟ್ನಿ ಮಾಡೋದಂತೂ ತುಂಬಾನೇ ಈಸಿ. ಈ ಚಟ್ನಿನ ಒಂದ್ಸರಿ ಮಾಡ್ಕೊಂಡ್ರೆ ಒಂದ್ 8 ರಿಂದ 10 ದಿವಸ ಫ್ರಿಡ್ಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬಹುದು. ಸೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣವಾ. ನಾನಿಲ್ಲಿ 6 ಈರುಳ್ಳಿ ಅಂದಾಜು ಒಂದು ಅರ್ಧ ಕೆಜಿ ಆಗೋಷ್ಟು ಇರ್ಬೋದು ತಗೊಂಡಿದ್ದೀನಿ. ಈರುಳ್ಳಿನ ಸಿಪ್ಪೆ ಬಿಡಿಸಿ ತೊಳೆದಿಟ್ಕೊಬೇಕು. ಈರುಳ್ಳಿನ ತೊಳೆದಿಟ್ಕೊಂಡಾದ್ಮೇಲೆ ತೇವಾನೆಲ್ಲ ಒಂದು ಬಟ್ಟೆನಲ್ಲಿ ಒರೆಸಿಟ್ಕೊಬೇಕು. ಯಾಕಂದ್ರೆ ನಾವಿದನ್ನ ಸ್ಟೋರ್ ಮಾಡಿರ್ತೀವಲ್ವಾ, ಅದಕ್ಕೆ ಒಂಚೂರುನು ನೀರಿರಬಾರ್ದು. ಈ ರೀತಿ ಎಲ್ಲಾ ಈರುಳ್ಳಿನೂ ದಪ್ಪ ಪೀಸಸ್ ಆಗಿ ಕಟ್ ಮಾಡಿಟ್ಕೊಬೇಕು. ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಎಲ್ಲ ಹಾಕೊಂಡು ಕಲ್ಲುಪ್ಪು 1 ಸ್ಪೂನ್, ಆಮೇಲೆ ಅಚ್ಕಾರದ ಪುಡಿ 2 ಸ್ಪೂನ್, ಆಮೇಲೆ ಹುಣಸೆ ಹಣ್ಣು ಚಿಕ್ಕ ನಿಂಬೆ ಗಾತ್ರದಷ್ಟು ಮತ್ತೆ ಬೆಲ್ಲ 2 ಸ್ಪೂನ್ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಬೇಕು. ಈರುಳ್ಳಿನಲ್ಲಿ ನೀರಿನಂಶ ಇರುತ್ತೆ, ಅದಕ್ಕೆ ರುಬ್ಬೇಕಾದ್ರೆ ಒಂಚೂರು ನೀರು ಹಾಕೊಳ್ದೆ ಹಾಗೆ ರುಬ್ಕೊಬೇಕು. ಈ ರೀತಿ ನುಣ್ಣಗೆ ರುಬ್ಕೊಬೇಕು. ಒಂಚೂರು ನೀರನ್ನ ಹಾಕೊಳಕ್ ಹೋಗ್ಬೇಡಿ. ಸ್ಟವ್ ಹಚ್ಚಿ ಬಾಣ್ಲಿ ಇಟ್ಟು ಒಂದ್ ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕೊಂಡು ಒಂದಿಡಿ ಆಗೋಷ್ಟು ಕರಿಬೇವು ಹಾಕೊಳ್ಳಿ. ಈಗ ರುಬ್ಬಿಟ್ಕೊಂಡಿರೋ ಈರುಳ್ಳಿ ಮಸಾಲೆ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನೀವ್ ಬೇಕಿದ್ರೆ ಎಣ್ಣೆನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಬಹುದು. ಯಾಕಂದ್ರೆ ಈ ಚಟ್ನಿಗೆ ಎಣ್ಣೆ ಎಷ್ಟು ಜಾಸ್ತಿ ಹಾಕೊಂತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಒಂದ್ 25 ರಿಂದ 30 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಬೇಕು. ಈ ಚಟ್ನಿ ಒಂದ್ ಅದಕ್ ಬರೋದು ಸ್ವಲ್ಪ ನಿಧಾನ ಆಗುತ್ತೆ, ಆದ್ರೂ ಪರವಾಗಿಲ್ಲ. ನೀರೆಲ್ಲ ಹಿಂಗಿ ಹಲ್ವಾ ತರ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಪ್ಲೇಟ್ ಏನ್ ಕ್ಲೋಸ್ ಮಾಡಕ್ ಹೋಗ್ಬಿಡಿ, ಹಾಗೇನೆ ಬೇಯಿಸ್ಕೊಳ್ಳಿ. ನೀವ್ ಬೇಕಿದ್ರೆ ಮಕ್ಕಳಿಗೆ ಚಪಾತಿ ಅಥವಾ ದೋಸೆಗೆ ಚಟ್ನಿ ಪಲ್ಯ ಏನು ಮಾಡದೇ ಇದ್ದಾಗ ಈ ಚಟ್ನಿನ ಮೇಲೆ ಹಚ್ಚಿ ರೋಲ್ ಮಾಡಿ ಲಂಚ್ ಬಾಕ್ಸ್ಗೆ ಹಾಕಿ ಕೊಡ್ಬೋದು. ಆಮೇಲೆ ಇಡ್ಲಿಗೂ ಅಷ್ಟೇ ತುಪ್ಪ ಮಿಕ್ಸ್ ಮಾಡಿ ಈ ಚಟ್ನಿನ ಹಚ್ಕೊಡ್ಬೋದು. ಈ ಚಟ್ನಿಗೆ ಉಪ್ಪು, ಖಾರ, ಬೆಲ್ಲ, ಹುಳಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಈ ರೀತಿ ವಾರಕ್ಕೊಮ್ಮೆ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಬಳಸ್ಬೋದು. ಈಗ ಚಟ್ನಿ ರೆಡಿ ಆಗಿದೆ. ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ ಕ್ವಾಂಟಿಟಿನೂ ಕಡಿಮೆ ಆಗಿದೆ ಮತ್ತೆ ಕಲರುನು ಚೇಂಜ್ ಆಗಿದೆ, ಅಲ್ಲಿವರೆಗೂ ಬೇಯಿಸ್ಕೊಬೇಕು. ಈಗ ಸ್ಟವ್ ಆಫ್ ಮಾಡಿ. ಈರುಳ್ಳಿ ಚಟ್ನಿ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.